ನಮಸ್ಕಾರ. ಕೆಸಿಎನ್ ಜಿಲ್ಲಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ವಿಧಾನಸಭಾ ಚುನಾವಣೆಗೆ ಕೇವಲ 1 ವಾರ ಬಾಕಿ ಇರುವ ಹಿನ್ನೆಲೆಯಲ್ಲಿ ಪ್ರಚಾರ ಕಾರ್ಯ ಭರದಿಂದ ಸಾಗುತ್ತಿದೆ. ಕ್ಷೇತ್ರವನ್ನು ಉಳಿಸಿಕೊಳ್ಳುವ ಹಾಗೂ ವಶಪಡಿಸಿಕೊಳ್ಳುವ ಹೋರಾಟದಲ್ಲಿ ಪ್ರತಿಯೊಂದು ಪಕ್ಷಗಳಿಂದ ಅಂತಿಮ ಸಿದ್ಧತೆ. 11 ವರ್ಷದ ಬಾಲಕಿಯ ಮೇಲೆ ಅತ್ಯಾಚಾರ ಎಸಗಿದ ಪ್ರಕರಣದಲ್ಲಿ ಆರೋಪಿಗೆ 5 ವರ್ಷಗಳ ಕಠಿಣ ಜೈಲು ಶಿಕ್ಷೆ ಹಾಗೂ 10,000 ದಂಡ. ತ್ರಿಕರಿಪುರ ಮಿಲಿಯಟ್ ನಿವಾಸಿ ಅಬ್ದುಲ್ ರಶೀದ್ ಎಂಬಾತನಿಗೆ ಶಿಕ್ಷೆ ವಿಧಿ. ರಾಷ್ಟ್ರೀಯ ಹೆದ್ದಾರಿಯ ಬಂದ್ಯೋಡ್ ಬಳಿ ನಿಂತಿದ್ದ ಲಾರಿಯ ಹಿಂಭಾಗಕ್ಕೆ ಬೈಕ್ ಡಿಕ್ಕಿ ಹೊಡೆದು ಯುವಕನೋರ್ವ ಮೃತಪಟ್ಟ ಘಟನೆ. ತಲಪಾಡಿ ಕೆಸಿ ರಸ್ತೆಯ ನಿವಾಸಿ ಮುಹಿಯುದ್ದೀನ್ ನಿಸಾನ್ ಮೃತಪಟ್ಟ ದುರ್ದೇವಿ. ಟ್ಯಾಬ್ಲೆಟ್ ಹುಸೇನ್ ಕೊಲೆ ಪ್ರಕರಣದ ತನಿಖೆಯನ್ನು ತೀವ್ರಗೊಳಿಸಿದ ವಿಶೇಷ ತಂಡ. ಮುಹಮ್ಮದ್ ರಿಫತ್ ಅಲಿ ತಂಡದ ವಿರುದ್ಧ ಹುಸೇನ್ ಅವರ ಮಗನಿಂದ ಉಳ್ಳಾಲ್ ಪೊಲೀಸರಿಗೆ ದೂರು. ಕೇಬಲ್ ಟಿವಿ ಆಪರೇಟರ್ಸ್ ಅಸೋಸಿಯೇಷನ್ನ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ಶುಕೂರ್ ಕೋಳಿಕರ ಆಯ್ಕೆ. ಮಲಪುರಂನ ತಿರೂರಿನಲ್ಲಿ ನಡೆದ ಸಿಒಎ 15ನೇ ರಾಜ್ಯ ಸಮ್ಮೇಳನದಲ್ಲಿ ನಿರ್ಧಾರ. ವಾರ್ತೆಗಳು ವಿವರವಾಗಿ. ವಿಧಾನಸಭಾ ಚುನಾವಣೆಗೆ ಕೆಲವೇ ದಿನಗಳು ಬಾಕಿ ಇರುವಾಗ ಮಂಜೇಶ್ವರದಲ್ಲಿ ಉತ್ಸಾಹಭರಿತ ಪ್ರಚಾರ ನಡೆಯುತ್ತಿದೆ. ಪ್ರಬಲವಾದ ತ್ರಿಕೋನ ಸ್ಪರ್ಧೆಗೆ ವೇದಿಕೆಯಾದ ಮಂಜೇಶ್ವರದ ಮನಸ್ಸುಗಳು ಈ ಬಾರಿ ಯಾರಿಗೆ ಬೆಂಬಲ ನೀಡುತ್ತಾರೆ ಎಂದು ಊಹಿಸಲು ಅಸಾಧ್ಯ. ಚುನಾವಣೆಗೆ ದಿನಗಳು ಬಾಕಿ ಇರುವುದರಿಂದ ಅಭ್ಯರ್ಥಿಗಳು ಸಾಧ್ಯವಾದಷ್ಟು ಮತಗಳನ್ನು ಪಡೆಯಲು ಪ್ರಚಾರದಲ್ಲಿ ತಲ್ಲೀನರಾಗಿದ್ದಾರೆ. ಪ್ರಚಾರದ ಬಿಸಿ ಹೆಚ್ಚುತ್ತಿದ್ದಂತೆ ಅಭ್ಯರ್ಥಿಗಳು ಬಿರುಸಿನ ಪೈಪೋಟಿಯಲ್ಲಿದ್ದಾರೆ. ಸ್ಕ್ವಾಡ್ ಚಟುವಟಿಕೆಗಳು, ಕುಟುಂಬ ಸಭೆಗಳು, ಜಿಲ್ಲಾ ಹಾಗೂ ರಾಜ್ಯ ನಾಯಕರು ಭಾಗವಹಿಸುವ ಸಾರ್ವಜನಿಕ ಸಭೆಗಳಿಂದಾಗಿ ಮಂಜೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಚಾರ ಕಾರ್ಯ ಭರದಿಂದ ಸಾಗುತ್ತಿದೆ. ಮಂಜೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿ ಯುಡಿಎಫ್ ಅಭ್ಯರ್ಥಿ ಎಕೆಎಂ ಅಶ್ರಫ್ ಅವರು ಮಿಂಜ ಹಾಗೂ ಪೈವಳಿಕೆ ಪಂಚಾಯಿತಿಗಳಲ್ಲಿ ಪ್ರಚಾರದ ಯಾತ್ರೆ ಕೈಗೊಂಡರು. ದೈಗೋಳಿಯಲ್ಲಿ ಪ್ರವಾಸ ಪ್ರಾರಂಭಿಸಿದ ಅವರು ಮಾಜಿರ್ಪಳ್ಳ, ಗಾಂಧಿನಗರ, ಮಿಯಪದವು, ಚಿಗುರುಪದವು, ಬಲಿಯೂರು, ಮೂಡಂಬೈಲು ಮುಂತಾದ ಸ್ಥಳಗಳಿಗೆ ಭೇಟಿ ನೀಡಿ ಮತದಾರರೊಂದಿಗೆ ಸಮಾಲೋಚನೆ ನಡೆಸಿದರು. ಪೈವಳಿಕೆ ಪಂಚಾಯಿತಿನಲ್ಲಿ ಎನ್ಡಿಎ ಅಭ್ಯರ್ಥಿ ಕೆ ಸುರೇಂದ್ರನ್ ಮತ ಪ್ರಚಾರ ನಡೆಸಿದರು. ಈ ಪ್ರದೇಶದ ಪ್ರಮುಖ ಸಂಸ್ಥೆಗಳು, ಮನೆಗಳು ಹಾಗೂ ಅಂಗಡಿಗಳನ್ನು ಕೇಂದ್ರೀಕರಿಸಿ ಸೋಮವಾರ ಮತ ಪ್ರಚಾರ ನಡೆಸಿದರು. ಸಾರ್ವಜನಿಕ ಪ್ರಚಾರ ಮಂಗಳವಾರದಿಂದ ಪ್ರಾರಂಭವಾಗಲಿದೆ. ಎಲ್ಡಿಎಫ್ ಅಭ್ಯರ್ಥಿ ಕೆಆರ್ ಜಯಾನಂದ ವರ್ಕಾಡಿ ಪಂಚಾಯಿತಿನಲ್ಲಿ ಮತ ಪ್ರಚಾರ ಸಕ್ರಿಯಗೊಳಿಸಿದರು. ಸುಳ್ಳೆಮೆ, ಬಾಕ್ರಬೈಲು, ತಳ್ಳಕ್ಕಿ, ದೈಗೋಳಿ, ಮಾಜಿರ್ಪಳ್ಳ, ಪಾವೂರು ಕೇಂದ್ರಗಳಲ್ಲಿ ಮತಯಾಚನೆ ನಡೆಸಿದರು. ಬೇಬಿ ಬಾಲಕೃಷ್ಣನ್, ಸಿಎ ಸುಬೈರ್, ಸಿಜಿ ಮ್ಯಾಥ್ಯೂ, ಜಯರಾಮ, ಅಜಿತ್ ಲಾಲ್ಬಾಗ್, ಮುಸ್ತಫಾ ಕಡಂಬರ್, ರಾಮಕೃಷ್ಣ ಕಡಂಬರ್, ಗೀತಾ ಸಮಾನಿ, ಎಸ್ ಭಾರತಿ ಮುಂತಾದವರು ಜಯಾನಂದ ಅವರ ಜೊತೆಗಿದ್ದು ಪ್ರಚಾರದಲ್ಲಿ ಸಹಕರಿಸಿದರು. ನ್ಯೂಸ್ ಬ್ಯೂರೋ, ಮಂಜೇಶ್ವರ. ತೀವ್ರ ಪೈಪೋಟಿಯಿಂದ ಕೂಡಿರುವ ಕಾಸರಗೋಡು ವಿಧಾನಸಭಾ ಕ್ಷೇತ್ರದಲ್ಲಿ ಎಡಪಕ್ಷದ ಸ್ವತಂತ್ರ ಅಭ್ಯರ್ಥಿ ಶಾನವಾಸ್ ಪಾದೂರು ಕಣಕ್ಕೆ ಇಳಿಯುವುದರಿಂದ ಹೋರಾಟದ ವೇಗ ಇನ್ನಷ್ಟು ಹೆಚ್ಚಿದೆ. ಬಿಜೆಪಿ ಹಾಗೂ ಮುಸ್ಲಿಂ ಲೀಗಿನ ಜಿಲ್ಲಾಧ್ಯಕ್ಷರು ಕಣಕ್ಕೆ ಇಳಿಯುತ್ತಿರುವುದರಿಂದ ಕಾಸರಗೋಡು ವಿಧಾನಸಭಾ ಕ್ಷೇತ್ರವು ರಾಜ್ಯ ಮಟ್ಟದಲ್ಲಿ ಗಮನಾರ್ಹ ಸ್ಪರ್ಧೆ ನಡೆಯುತ್ತಿರುವ ಕ್ಷೇತ್ರವಾಗುತ್ತಿದೆ. ಕಾಸರಗೋಡಿನಲ್ಲಿ ಬೇಸಿಗೆ ಮಳೆಯಾದರೂ ತಾಪಮಾನ ಸ್ವಲ್ಪವೂ ಕಡಿಮೆಯಾಗಿಲ್ಲ. ರಾಜಕೀಯ ವಲಯದಲ್ಲಿ ಚುನಾವಣಾ ಬಿಸಿಯೂ ಕಡಿಮೆಯಾಗುತ್ತಿಲ್ಲ. ಪ್ರಚಾರದ ದಿನಗಳು ಮುಗಿಯುವ ಸನಿಹದಲ್ಲಿದೆ. ಅಭ್ಯರ್ಥಿಗಳು, ಪಕ್ಷದ ಕಾರ್ಯಕರ್ತರು ಹಾಗೂ ಬೆಂಬಲಿಗರು ಮತಗಳನ್ನು ಹುಡುಕುತ್ತಾ ತಮ್ಮ ಪ್ರಯಾಣವನ್ನು ಮುಂದುವರಿಸುತ್ತಿದ್ದಾರೆ. ಕಾಸರಗೋಡು ವಿಧಾನಸಭಾ ಕ್ಷೇತ್ರದ ಯುಡಿಎಫ್ ಅಭ್ಯರ್ಥಿ ಕಲ್ಲಟ್ರ ಮಾಹಿನ್ ಹಾಜಿ ಸೋಮವಾರ ಯುವಕರು ಹಾಗೂ ವಿದ್ಯಾರ್ಥಿಗಳ ಜತೆ ಸಮಾಲೋಚನೆ ನಡೆಸಿದರು. ಯುಡಿವೈಎಫ್ ಹಾಗೂ ಯುಡಿಎಫ್ ಕಾಸರಗೋಡು ಕ್ಷೇತ್ರ ಸಮಿತಿಗಳ ನೇತೃತ್ವದಲ್ಲಿ ವಿದ್ಯಾನಗರ ಕ್ರೀಡಾಂಗಣದ ಸುತ್ತಮುತ್ತಲ ಪ್ರದೇಶದಲ್ಲಿ ಬೆಳಿಗ್ಗೆ ಮೆರವಣಿಗೆಯೊಂದಿಗೆ ಪ್ರವಾಸ ಶುರುವಾಗಿದೆ. ಬಳಿಕ ಕಾಸರಗೋಡು ಸರಕಾರಿ ಕಾಲೇಜ್, ಕಾಸರಗೋಡು ಸರಕಾರಿ ಐಟಿಐ, ತನ್ಬೀಹುಲ್ ಇಸ್ಲಾಂ ವಿಮೆನ್ಸ್ ಕಾಲೇಜ್, ಕೆಎಂಸಿಟಿ ಇಂಜಿನಿಯರಿಂಗ್ ಕಾಲೇಜ್ ಎಂಬಿಡೆಗಳಲ್ಲಾಗಿ ಭೇಟಿ ನೀಡಿ ಮತ ಪ್ರಚಾರ ನಡೆಸಿದರು. ಎನ್ಡಿಎ ಅಭ್ಯರ್ಥಿ ಎಂಎಲ್ ಅಶ್ವಿನಿ ಸೋಮವಾರ ಪತಿಯ ಪೂರ್ವಿಕರ ಮನೆಯಾದ ವರ್ಕಾಡಿ ಪತ್ತಿಲ್ತಾಡಿಯಲ್ಲಿಯೂ ಹಾಗೂ ಸ್ವಂತ ತರವಾಡು ಆದ ಮಂಜೇಶ್ವರ ಕಾಂತಹಿತ್ತಲುವಿನ ಮನೆತನಕ್ಕೆ ಭೇಟಿ ನೀಡಿ ಪ್ರಚಾರ ಆರಂಭಿಸಿದರು. ಮಧ್ಯಾಹ್ನ ಬಿಜೆಪಿ ಜಿಲ್ಲಾ ಸಮಿತಿ ಕಚೇರಿಯಲ್ಲಿ ಮಹಿಳಾ ಮೋರ್ಚಾವನ್ನು ಭೇಟಿ ಮಾಡಿ ಜಿಲ್ಲಾ ನಾಯಕತ್ವ ಸಮಾವೇಶದಲ್ಲಿ ಭಾಗವಹಿಸಿದರು. ಕಾಸರಗೋಡು ನಗರದ ಅಮೈ ಎಸ್ಸಿ ಎಸ್ಟಿ ಉನ್ನತಿಗೆ ಭೇಟಿ ನೀಡಿದರು. ಕಾರಂದಕಾಡ್ ಆಟೋ ನಿಲ್ದಾಣ ಹಾಗೂ ನಗರದಲ್ಲಿ ಮತಯಾಚಿಸಿದರು. ಕೋಸ್ಮೋಸ್ ಕ್ಲಬ್, ಸುನಾಮಿ ಕಾಲೋನಿ, ಎಸ್ವಿ ಟೆಂಪಲ್ ಎಂಬಿಡೆಗಳಲ್ಲಾಗಿ ಮತಯಾಚಿಸಿದರು. ವೀಣಾ ಅರುಣ್ ಕುಮಾರ್ ಶೆಟ್ಟಿ, ಕೆಎಸ್ ರಮಣಿ, ಎಸ್ ಪ್ರೇಮಲತಾ, ಅನಿತಾ ನಾಯ್ಕ್, ಮಮತಾ ಸಾಗರ್, ಪುರುಷೋತ್ತಮನ್, ಜಿ ರಾಜೇಶ್, ರವೀಂದ್ರ ಪೂಜಾರಿ ಜೊತೆಗಿದ್ದರು. ಎಲ್ಡಿಎಫ್ ಸ್ವತಂತ್ರ ಅಭ್ಯರ್ಥಿ ಶಾನವಾಸ್ ಪಾದೂರು ಬದಿಯಡ್ಕ ಕೇಂದ್ರೀಕರಿಸಿ ಸೋಮವಾರ ಪ್ರಚಾರ ನಡೆಸಲಾಯಿತು.
ಚರ್ಲಡುಕದಿಂದ ಆರಂಭವಾಗಿ ಮಾನ್ಯ, ನೀರ್ಚಾಲ್, ಕನ್ಯಪಾಡಿ, ಚೆನ್ನಕುಂಡ್, ಗೋಳಿಯಡುಕ, ಉಕ್ಕಿನಡುಕ, ಪಳ್ಳತಡುಕ, ಬಂಜತಡುಕ, ಬದಿಯಡುಕ ಮುಂತಾದ ಕಡೆಗಳಲ್ಲಿ ಜನರು ಅಭ್ಯರ್ಥಿಯನ್ನು ಆದರದಿಂದ ಸ್ವಾಗತಿಸಿದರು. ಮುಂದುವರಿದು ವಿದ್ಯಾಗಿರಿಯಿಂದ ಉಬ್ರಂಗಳ, ಮಾರ್ಪನಡುಕ, ಕೊರಕ್ಕಾನ, ಮುಕ್ಕೂರು, ಬೆಳಿಂಜ, ಕಜ, ಗಾಡಿಗುಡ್ಡೆ ಸ್ಥಳಗಳಲ್ಲಿ ಸ್ವಾಗತ ಸ್ವೀಕರಿಸಿ ಸಮಾರೋಪ ಕೇಂದ್ರವಾದ ಕುಂಬಡಾಜೆಗೆ ತಲುಪಿತು. ಮಹಿಳೆಯರು, ಮಕ್ಕಳು, ಯುವಕರು, ವೃದ್ಧರು ಸೇರಿದಂತೆ ಅಪಾರ ಸಂಖ್ಯೆಯ ಜನರು ಅಭ್ಯರ್ಥಿಯನ್ನು ಬರಮಾಡಿಕೊಳ್ಳಲು ಕಾತರದಿಂದ ಕಾಯುತ್ತಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. 11 ವರ್ಷದ ಬಾಲಕಿಯ ಮೇಲೆ ಅತ್ಯಾಚಾರ ಎಸಗಿದ ಪ್ರಕರಣದಲ್ಲಿ ಆರೋಪಿಗೆ 5 ವರ್ಷಗಳ ಕಠಿಣ ಜೈಲು ಶಿಕ್ಷೆ ಹಾಗೂ ದಂಡ ವಿಧಿಸಲಾಗಿದೆ. ತ್ರಿಕರಿಪುರ ಮತ್ತು ಮಿಲಿಯಟ್ ನಿವಾಸಿ ಅಬ್ದುಲ್ ರಶೀದ್ ಎಂಬಾತನಿಗೆ ಹೊಸದುರ್ಗ ಪೋಕ್ಸೋ ವಿಶೇಷ ನ್ಯಾಯಾಲಯವು ಶಿಕ್ಷೆ ವಿಧಿಸಿದೆ. 11 ವರ್ಷದ ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಪ್ರಕರಣದಲ್ಲಿ ಆರೋಪಿಗೆ 5 ವರ್ಷ ಕಠಿಣ ಜೈಲು ಶಿಕ್ಷೆ ಹಾಗೂ 10,000 ರೂಪಾಯಿ ದಂಡ ವಿಧಿಸಲಾಗಿದೆ. ಹೊಸದುರ್ಗದ ಪೋಕ್ಸೋ ವಿಶೇಷ ನ್ಯಾಯಾಲಯದ ಜಡ್ಜ್ ಸುರೇಶ್ PM ಉತ್ತರ ತ್ರಿಕರಿಪುರದ ವೆಳ್ಳಾಪು ಮಿಲಿಯಟ್ ನಿವಾಸಿ ಅಬ್ದುಲ್ ರಶೀದ್ಗೆ ಶಿಕ್ಷೆ ವಿಧಿಸಿದ್ದಾರೆ. ದಂಡ ಪಾವತಿಸದಿದ್ದರೆ ಹೆಚ್ಚುವರಿಯಾಗಿ 3 ತಿಂಗಳ ಕಾಲ ಜೈಲು ಶಿಕ್ಷೆ ಅನುಭವಿಸಬೇಕಾಗುತ್ತದೆ. ಪ್ರಕರಣಕ್ಕೆ ಸಂಬಂಧಿಸಿದ ಘಟನೆ 2024 ಮೇ 3ರಂದು ನಡೆದಿತ್ತು. ಚಂದೇರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ವಾಸಿಸುವ 11 ವರ್ಷದ ಬಾಲಕಿ ಒಬ್ಬಂಟಿಯಾಗಿ ತನ್ನ ತಂದೆಯ ಅಂಗಡಿಯಲ್ಲಿರುವಾಗ ಅಂಗಡಿಗೆ ಆಗಮಿಸಿದ ಆರೋಪಿಯು ಲೈಂಗಿಕ ದೌರ್ಜನ್ಯ ನಡೆಸಿದ್ದಾನೆ. ಆರೋಪಿಗೆ ಪೋಕ್ಸೋ ಕಾಯ್ದೆಯಡಿ ಶಿಕ್ಷೆ ವಿಧಿಸಲಾಗಿದೆ. ಚಂದೇರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದ ಪ್ರಕರಣವನ್ನು ಅಂದಿನ ಸಬ್ ಇನ್ಸ್ಪೆಕ್ಟರ್ ವಿಪಿನ್ ಎನ್ ತನಿಖೆ ನಡೆಸಿ ನ್ಯಾಯಾಲಯಕ್ಕೆ ಆರೋಪಿ ಪಟ್ಟಿ ಸಲ್ಲಿಸಿದ್ದರು. ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಗಂಗಾಧರನ್ ಎ ವಾದ ಮಂಡಿಸಿದರು. ನ್ಯೂಸ್ ಬ್ಯೂರೋ, ಕಾಂಜಂಗಾಡ್. ಮಂಜೇಶ್ವರ ರಾಷ್ಟ್ರೀಯ ಹೆದ್ದಾರಿಯ ಬಂದ್ಯೋಡ್ ಬಳಿ ನಿಂತಿದ್ದ ಲಾರಿಯ ಹಿಂಭಾಗಕ್ಕೆ ಬೈಕ್ ಡಿಕ್ಕಿ ಹೊಡೆದ ಪರಿಣಾಮ ಯುವಕನೋರ್ವ ಮೃತಪಟ್ಟಿದ್ದಾರೆ. ತಲಪಾಡಿ ಕೆಸಿ ರಸ್ತೆಯ ನಿವಾಸಿ ಮುಹಿಯುದ್ದೀನ್ ನಿಸಾನ್ ಮೃತಪಟ್ಟ ದುರ್ದೈವಿ. ಮಂಗಳವಾರ ಬೆಳಿಗ್ಗೆ ಈ ಭೀಕರ ಅಪಘಾತ ಸಂಭವಿಸಿದೆ. ರಾಷ್ಟ್ರೀಯ ಹೆದ್ದಾರಿಯ ಬಂದ್ಯೋಡು ಎಂಬಲ್ಲಿ ರಸ್ತೆ ಬದಿಯಲ್ಲಿ ನಿಲ್ಲಿಸಲಾಗಿದ್ದ ಲಾರಿಗೆ ಬೈಕ್ ಡಿಕ್ಕಿ ಹೊಡೆದ ಪರಿಣಾಮ ಸವಾರ ಸ್ಥಳದಲ್ಲೇ ಸಾವನ್ನಪ್ಪಿದ ಘಟನೆ ಮಂಗಳವಾರ ಬೆಳಿಗ್ಗೆ ಸಂಭವಿಸಿದೆ. ತಲಪಾಡಿ ಸಮೀಪದ ಕೆಸಿ ರೋಡ್ ನಿವಾಸಿ ಮುಹಿಯುದ್ದೀನ್ ನಿಸಾನ್ ಸಾವನ್ನಪ್ಪಿದ ದುರ್ದೈವಿ. ಮಂಗಳವಾರ ಬೆಳಿಗ್ಗೆ ಈ ಅಪಘಾತ ಸಂಭವಿಸಿದೆ. ಬಂದ್ಯೋಡು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ತಾಂತ್ರಿಕ ದೋಷದಿಂದ ಕೆಟ್ಟು ನಿಂತಿದ್ದ ಲಾರಿಯ ಹಿಂಭಾಗಕ್ಕೆ ನಿಸಾನ್ ಚಲಾಯಿಸಿದ್ದ ಬೈಕ್ ವೇಗವಾಗಿ ಡಿಕ್ಕಿ ಹೊಡೆದಿದೆ. ಡಿಕ್ಕಿಯ ರಭಸಕ್ಕೆ ನಿಸಾನ್ ಗಂಭೀರವಾಗಿ ಗಾಯಗೊಂಡು ಕೊನೆಯುಸಿರೆಳೆದಿದ್ದಾರೆ. ಪ್ರಸ್ತುತ ರಾಷ್ಟ್ರೀಯ ಹೆದ್ದಾರಿಯ ಕೆಲವು ಭಾಗಗಳಲ್ಲಿ ಬೈಕ್ ಸಂಚಾರಕ್ಕೆ ನಿರ್ಬಂಧ ಹೇರಲಾಗಿದ್ದರೂ ಅನೇಕ ಸವಾರರು ಈ ನಿಯಮವನ್ನು ಉಲ್ಲಂಘಿಸಿ ವಾಹನ ಚಲಾಯಿಸುತ್ತಿದ್ದಾರೆ. ಇಂತಹ ಕಾನೂನುಬಾಹಿರ ಚಾಲನೆಯೇ ಇತ್ತೀಚಿನ ಸರಣಿ ಅಪಘಾತಗಳಿಗೆ ಪ್ರಮುಖ ಕಾರಣವಾಗುತ್ತಿದೆ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಮುಂದಿನ ಕಾನೂನು ಕ್ರಮ ಕೈಗೊಂಡಿದ್ದಾರೆ. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಮಂಗಳೂರಿನಲ್ಲಿ ಗ್ಯಾಂಗ್ಸ್ಟರ್ ಹ್ಯಾರಿಸ್ ಹುಸೇನ್ ಎಂಬ ಟ್ಯಾಬ್ಲೆಟ್ ಹುಸೇನ್ ಕೊಲೆ ಪ್ರಕರಣದ ತನಿಖೆಗಾಗಿ ಪೊಲೀಸರು ವಿಶೇಷ ತಂಡವನ್ನು ರಚಿಸಿ ತನಿಖೆ ತೀವ್ರಗೊಳಿಸಿದ್ದಾರೆ. ಆರೋಪಿಗಳು ಬೆಂಗಳೂರಿಗೆ ಪರಾರಿಯಾಗಿದ್ದಾರೆ ಎಂದು ವರದಿಯಾಗಿದೆ. ಈ ಕೊಲೆಯ ಹಿಂದೆ 6 ಸದಸ್ಯರ ಗ್ಯಾಂಗ್ ಇರುವುದು ತನಿಖೆಯಿಂದ ತಿಳಿದು ಬಂದಿದೆ. ಈ ಮಧ್ಯೆ ಟೋಪಿ ನೌಫಲ್ ಅವರ ಸಹಚರ ಮುಹಮ್ಮದ್ ರಿಫತ್ ಅಲಿ ನೇತೃತ್ವದ ಗ್ಯಾಂಗ್ ಈ ಕೊಲೆಯ ಹಿಂದೆ ಇದೆ ಎಂದು ಆರೋಪಿಸಿ ಹುಸೇನ್ ಅವರ ಮಗ ಉಳ್ಳಾಲ್ ಪೊಲೀಸರಿಗೆ ದೂರು ನೀಡಿದ್ದಾರೆ. ಮಂಗಳೂರಿನಲ್ಲಿ ಗ್ಯಾಂಗ್ಸ್ಟರ್ ಟ್ಯಾಬ್ಲೆಟ್ ಹುಸೇನ್ ಕೊಲೆಯಾಗಿ 3 ದಿನಗಳು ಕಳೆದರೂ ಆರೋಪಿಗಳನ್ನು ಬಂಧಿಸಲು ಪೊಲೀಸರಿಗೆ ಸಾಧ್ಯವಾಗಿಲ್ಲ. ಆರೋಪಿಗಳ ಬಗ್ಗೆ ಪೊಲೀಸರಿಗೆ ಸ್ಪಷ್ಟ ಸುಳಿವುಗಳು ಸಿಕ್ಕಿವೆ ಎಂದು ವರದಿಯಾಗಿವೆ. ಕೊಲೆಯ ಹಿಂದೆ ಉಳ್ಳಾಲ, ಸುರತ್ಕಲ್, ವಾಮಂಜೂರು ಹಾಗೂ ಬಂಟ್ವಾಳದ 6 ಜನರ ತಂಡ ಇರುವುದಾಗಿ ಪೊಲೀಸ್ ತನಿಖೆಯಲ್ಲಿ ಕಂಡುಬಂದಿದೆ. ಕೊಲೆಗೈದ ತಂಡವು ಬೆಂಗಳೂರಿಗೆ ಪರಾರಿಯಾಗಿರುವ ಸೂಚನೆಗಳಿವೆ. ಮೊಬೈಲ್ ಫೋನ್ಗಳು ಸ್ವಿಚ್ ಆಫ್ ಆದ ಸ್ಥಿತಿಯಲ್ಲಿದೆ. ಆರೋಪಿಗಳಿಗೆ ಆರ್ಥಿಕ ನೆರವು ನೀಡಿದವರ ಬಗ್ಗೆಯೂ ತನಿಖೆ ನಡೆಸಲಾಗುತ್ತಿದೆ. ಕೊಲೆಗೆ ವೈಯಕ್ತಿಕ ದ್ವೇಷವೇ ಕಾರಣ ಎಂದು ಪೊಲೀಸರ ಆರಂಭಿಕ ನಿಗಮನ. ಈ ಮಧ್ಯೆ ಟೋಫಿ ನೌಫಲ್ ಅವರ ಸಹಚರ ಮುಹಮ್ಮದ್ ರಿಫತ್ ಅಲಿ ನೇತೃತ್ವದ ಗ್ಯಾಂಗ್ ಕೊಲೆ ಹಿಂದೆ ಇದೆ ಎಂದು ಆರೋಪಿಸಿ ಹುಸೇನ್ ಅವರ ಮಗ ಉಳ್ಳಾಲ ಪೊಲೀಸರಿಗೆ ದೂರು ನೀಡಿದ್ದಾರೆ. ಕೊಲೆಗಾರರ ತಂಡ ಬಾಡಿಗೆ ವಾಹನದಲ್ಲಿ ಕೊಲೆಗೈಯಲು ಆಗಮಿಸಿತ್ತು ಎಂದು ತಿಳಿದು ಬಂದಿದೆ. ಕೊಲೆಗೈದ ಬಳಿಕ ವಾಹನವನ್ನು ಬಂಟ್ವಾಲ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬಿಟ್ಟು ಆಟೋ ರಿಕ್ಷಾದಲ್ಲಿ ಪರಾರಿಯಾಗಿದ್ದಾರೆ ಎಂದು ಶಂಕಿಸಲಾಗಿದೆ. ಶುಕ್ರವಾರ ಬೆಳಿಗ್ಗೆ ಕುದ್ರೋಳಿ ನಿವಾಸಿ ಮೀನು ವ್ಯಾಪಾರಿ ಹ್ಯಾರಿಸ್ ಹುಸೇನ್ ತೊಕ್ಕೊಟ್ಟು ಫ್ಲೈಓವರ್ನಲ್ಲಿ ಬರ್ಬರವಾಗಿ ಕೊಲೆಯಾದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದರು. ವಿವಿಧ ಪೊಲೀಸ್ ಠಾಣೆಗಳಲ್ಲಿ ಇವರ ವಿರುದ್ಧ ಹಲವಾರು ಪ್ರಕರಣಗಳು ದಾಖಲಾಗಿವೆ. ಹ್ಯಾರಿಸ್ ಬಂದರ್ ಪೊಲೀಸ್ ಠಾಣೆಯ ರೌಡಿ ಪಟ್ಟಿಯಲ್ಲಿದ್ದರು. ಬೈಕ್ ತಡೆದು ನಿಲ್ಲಿಸಿ ತಂಡ ಹುಸೇನ್ ಅವರನ್ನು ಕೊಲೆಗೈದಿರುವುದು. 2022 ಮೇ 24ರಂದು ನೌಫಲ್ ನೇತೃತ್ವದ ಗುಂಪು ಉಚ್ಚಿಲ ಮುಳ್ಳುಗುಡ್ಡೆಯಲ್ಲಿ ಹ್ಯಾರಿಸ್ ಹುಸೇನ್ ಮೇಲೆ ದಾಳಿ ಮಾಡಿತು. ಆ ದಿನ ಅವರು ಪರಾರಿಯಾಗಿದ್ದರು.
2025 ನವೆಂಬರ್ ತೊಪ್ಪಿ ನೌಫಲ್ ಉಪ್ಪಳ ರೈಲ್ವೆ ಗೇಟ್ ಬಳಿ ಕೊಲೆಯಾಗಿ ಪತ್ತೆಯಾಗಿದ್ದರು. ಮಂಜೇಶ್ವರ ಪೊಲೀಸರು ಇದನ್ನು ರೈಲ್ವೆ ಅಪಘಾತ ಎಂದು ದಾಖಲಿಸಿ ಪ್ರಕರಣವನ್ನು ಮುಚ್ಚಿದರು. ತೊಪ್ಪಿ ನೌಫಲ್ ಸಾವಿನ ಬಗ್ಗೆ ಸಂತೋಷ ವ್ಯಕ್ತಪಡಿಸಿ ಆರಿಫ್ ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಮಾಡಿದ್ದರು. ಪ್ರಕರಣದ ಮತ್ತೊಬ್ಬ ಆರೋಪಿಯ ತಂದೆಯೊಂದಿಗೆ ಬಂದರಿನಲ್ಲಿ ವಾಗ್ವಾದ ನಡೆಸಿದ್ದಾರೆ ಎಂಬ ಮಾಹಿತಿ ಲಭಿಸಿದೆ. ಇದು ಕೊಲೆಗೆ ಕಾರಣವಾಯಿತೆ ಎಂದು ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ನ್ಯೂಸ್ ಬ್ಯೂರೋ ಕಾಸರಗೋಡು. ಕೇಬಲ್ ಟಿವಿ ಆಪರೇಟರ್ಸ್ ಅಸೋಸಿಯೇಷನ್ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ಶುಕೂರ್ ಕೋಳಿಕರ ಆಯ್ಕೆಯಾಗಿದ್ದಾರೆ. ಮಲಪ್ಪುರ ತಿರೂರಿನಲ್ಲಿ ನಡೆದ COA 15ನೇ ರಾಜ್ಯ ಸಮ್ಮೇಳನದಲ್ಲಿ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ಕಾಸರಗೋಡು ಜಿಲ್ಲೆಯವರಾದ ಶುಕೂರ್ ಕೋಳಿಕರ್ ಅವರನ್ನು ಆಯ್ಕೆ ಮಾಡಲಾಯಿತು. ಕೇಬಲ್ ಟಿವಿ ಆಪರೇಟರ್ಸ್ ಅಸೋಸಿಯೇಷನ್ ರಾಜ್ಯ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿ ಕಾಸರಗೋಡಿನ ಶುಕೂರ್ ಕೋಳಿಕರ ಅವರನ್ನು ಆಯ್ಕೆ ಮಾಡಲಾಯಿತು. ಮಲಪ್ಪುರಂ ತಿರೂರಿನಲ್ಲಿ ನಡೆದ 15ನೇ COA ರಾಜ್ಯ ಸಮ್ಮೇಳನದಲ್ಲಿ ಶುಕೂರ್ ಕೋಳಿಕರ ಅವರನ್ನು ರಾಜ್ಯ ಕಾರ್ಯಕಾರಿ ಸಮಿತಿಯ ಸದಸ್ಯರನ್ನಾಗಿ ಆಯ್ಕೆ ಮಾಡಲಾಯಿತು. ಶುಕೂರ್ ಕೋಳಿಕರ ಅವರ ಅತ್ಯುತ್ತಮ ಸಂಘಟನಾತ್ಮಕತೆ ಹಾಗೂ ಕಾರ್ಯನೀತಿ ಅವರನ್ನು ಪ್ರಮುಖ ಸ್ಥಾನಕ್ಕೆ ಏರಿಸಿದೆ. ಅವರು ಸಾಂಸ್ಥಿಕ ಚಟುವಟಿಕೆಗಳ ಜೊತೆಯಲ್ಲಿ ಕಾಸರಗೋಡಿನ ವಿವಿಧ ಕ್ಷೇತ್ರಗಳಲ್ಲಿ ಕೈಜೋಡಿಸಿದ್ದಾರೆ. COAಯ ಮಾಜಿ ಜಿಲ್ಲಾ ಅಧ್ಯಕ್ಷ ಹುದ್ದೆಯನ್ನು ಅಲಂಕರಿಸಿದ್ದ ಶುಕೂರ್ ಕೋಳಿಕರ ಪ್ರಸ್ತುತ CCN ನ್ಯೂಸ್ ಉಪಾಧ್ಯಕ್ಷರಾಗಿದ್ದಾರೆ. ಅವರು ಕೇರಳ ವಿಷನಿನ ನಿರ್ದೇಶಕರು ಹಾಗೂ KCN ಚಾನೆಲ್ನ ಅಧ್ಯಕ್ಷರೂ ಆಗಿದ್ದಾರೆ. ಕೇರಳ ವಿಷನ್ ಬ್ರಾಡ್ಬ್ಯಾಂಡ್ ಸೇರಿದಂತೆ ದೇಶದ ಪ್ರಮುಖ ಡಿಜಿಟಲ್ ಸೇವಾ ಪೂರೈಕೆದಾರರನ್ನು ನಿರ್ವಹಿಸುವ COA ರಾಜ್ಯ ಕಾರ್ಯಕಾರಿ ಸಮಿತಿಗೆ ಕಾಸರಗೋಡಿನ ವ್ಯಕ್ತಿಯೊಬ್ಬರು ಆಯ್ಕೆಯಾಗಿರುವುದು ಜಿಲ್ಲೆಗೆ ಹೆಮ್ಮೆಯ ವಿಷಯವಾಗಿದೆ. COA ಸ್ಥಾಪಕ ಮುಖಂಡ NH ಅನ್ವರ್ ಅವರ ನಿರ್ಗಮನದ ಬಳಿಕ ಕಳೆದ 10 ವರ್ಷಗಳಲ್ಲಿ COA ಕಾರ್ಯನಿರ್ವಾಹಕ ದಳಕ್ಕೆ ಸೇರ್ಪಡೆಯಾದ ಕಾಸರಗೋಡಿನ ಮೊದಲ ವ್ಯಕ್ತಿಯಾಗಿದ್ದಾರೆ ಶುಕೂರ್ ಕೋಳಿಕರ. ಕೇಬಲ್ ಟಿವಿ ವಲಯಕ್ಕೆ NH ಅನ್ವರ್ ನೀಡಿದ ನಿರ್ದೇಶನವು ಕೇರಳದ ದೃಶ್ಯ ಸಂಸ್ಕೃತಿಯಲ್ಲಿ ಮಹತ್ತರ ಬದಲಾವಣೆಗಳನ್ನು ತಂದಿದೆ. ಪ್ರಸ್ತುತ ಯುಗದ ದೃಶ್ಯ ಸಾಧ್ಯತೆಗಳನ್ನು ಕನಸುಗಳಿಂದ ವಾಸ್ತವಗೊಳಿಸುವ ದೃಶ್ಯಗಳಿಗೆ ಹೊಸ ಭಾಷೆಯನ್ನು ನೀಡಿದ NH ಅನ್ವರ್ ಅವರ ದೀರ್ಘಕಾಲೀನ ದೃಷ್ಟಿಕೋನಗಳನ್ನು ಸಾಕಾರಗೊಳಿಸಲು COA ಅನೇಕ ಚಟುವಟಿಕೆಗಳನ್ನು ನಡೆಸುತ್ತಿದೆ. NH ಅನ್ವರ್ ಅವರ ಕನಸುಗಳನ್ನು ನನಸಾಗಿಸುವ ಕೆಲಸದೊಂದಿಗೆ ಮುಂದುವರಿಯುತ್ತಿರುವ ಸಂಸ್ಥೆಗೆ ಶುಕೂರ್ ಕೋಳಿಕರ ಅವರ ಆಗಮನವು ದೊಡ್ಡ ಬದಲಾಗುವುದು ಖಚಿತ. ತಿರೂರಿನಲ್ಲಿ ನಡೆದ 15ನೇ ರಾಜ್ಯ ಸಮ್ಮೇಳನದಲ್ಲಿ COAಯ ಹೊಸ ರಾಜ್ಯ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು. ರಾಜ್ಯಾಧ್ಯಕ್ಷರಾಗಿ ಪ್ರವೀಣ್ ಮೋಹನ್, PB ಸುರೇಶ್, ರಾಜ್ಯ ಪ್ರಧಾನ ಕಾರ್ಯದರ್ಶಿ, ರಾಜ್ಯ ಖಜಾಂಚಿಯಾಗಿ ಬಿನು ಶಿವದಾಸ್, ರಾಜ್ಯ ಕಾರ್ಯದರ್ಶಿಗಳಾಗಿ PSCB ನಿಸಾರ್ ಕೋಯ ಪರಂಬಿಲ್, ರಾಜ್ಯ ಉಪಾಧ್ಯಕ್ಷರಾಗಿ ರಾಜಮೋಹನ್ ಮಾಮ್ರಾ ಆಯ್ಕೆಯಾದರು. ಕೇರಳದಲ್ಲಿ ಕೇಬಲ್ ಆಪರೇಟರ್ಗಳಿಗೆ ಕೇಬಲ್ ಹಾಕಲು ವಿದ್ಯುತ್ ಕಂಬಗಳ ಬಾಡಿಗೆಯನ್ನು 100 ರೂಪಾಯಿಗೆ ನಿಗದಿಪಡಿಸುವ ಮೂಲಕ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಹಕ್ಕು ಚಲಾಯಿಸಲು KSEB ಸಿದ್ಧರಾಗಿರಬೇಕು ಎಂದು ಸಮ್ಮೇಳನವು ಒತ್ತಾಯಿಸಿತು. ರಾಜ್ಯ ಅಧ್ಯಕ್ಷ ಪ್ರವೀಣ್ ಮೋಹನ್, ಉಪಾಧ್ಯಕ್ಷ M ರಾಜಮೋಹನ್, KV ರಾಜನ್, K ವಿಜಯಕೃಷ್ಣನ್, K ಗೋವಿಂದನ್, PSCB ಮತ್ತು ನಿಸಾರ್ ಕೋಯ ಪರಂಬಿಲ್ ಅವರನ್ನೊಳಗೊಂಡ ಉಪಸಮಿತಿಗಳು ಸಮ್ಮೇಳನವನ್ನು ನಿರ್ವಹಿಸಿತು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕೇಂದ್ರ ಸರ್ಕಾರದ ಅವೈಜ್ಞಾನಿಕ ಹಾಗೂ ಜನವಿರೋಧಿ ನಿರ್ಧಾರಗಳಿಂದಾಗಿ ದೇಶದಲ್ಲಿ ಅಡುಗೆ ಅನಿಲದ ಕೊರತೆ ಉಲ್ಬಣಗೊಳ್ಳುತ್ತಿದ್ದು, ಇದರಿಂದಾಗಿ ಸಾಮಾನ್ಯ ಜನರು ಹಸಿವಿನಿಂದ ಬಳಲುತ್ತಿದ್ದಾರೆ ಎಂದು ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷೆ ಬೇಬಿ ಬಾಲಕೃಷ್ಣನ್ ಹೇಳಿದರು. ಅಡುಗೆ ಅನಿಲದ ಕೊರತೆಯನ್ನು ಪ್ರತಿಭಟಿಸಿ ಹೊಸಂಗಡಿಯಲ್ಲಿ LDF ಆಯೋಜಿಸಿದ್ದ ಪ್ರತ್ಯೇಕ ಪ್ರತಿಭಟನಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಕೇಂದ್ರ ಸರ್ಕಾರದ ಅವೈಜ್ಞಾನಿಕ ಹಾಗೂ ಜನವಿರೋಧಿ ನಿರ್ಧಾರಗಳಿಂದ ದೇಶದಲ್ಲಿ ಅಡುಗೆ ಅನಿಲದ ಕೊರತೆ ಉಲ್ಬಣಗೊಳ್ಳುತ್ತಿದೆ. ಇದರಿಂದಾಗಿ ಜನಸಾಮಾನ್ಯರು ಹಸಿವಿನಿಂದ ಬಳಲುವ ಸ್ಥಿತಿ ಬರಲಿದೆ ಎಂದು ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷೆ ಬೇಬಿ ಬಾಲಕೃಷ್ಣನ್ ಹೇಳಿದರು. ಅಡುಗೆ ಅನಿಲದ ಕೊರತೆಯನ್ನು ಪ್ರತಿಭಟಿಸಿ ಹೊಸಂಗಡಿಯಲ್ಲಿ LDF ಆಯೋಜಿಸಿದ್ದ ಪ್ರತ್ಯೇಕ ಪ್ರತಿಭಟನಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಗ್ಯಾಸ್ ಲಭ್ಯವಿಲ್ಲದ ಕಾರಣ ಹೋಟೆಲ್ಗಳು ಮುಚ್ಚಿರುವುದು ಸರ್ಕಾರದ ವೈಫಲ್ಯ. ಇದರಿಂದ ಸಾರ್ವಜನಿಕರು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ ಎಂದು ಅವರು ಆರೋಪಿಸಿದರು. ಪ್ರತಿಭಟನಾ ಸ್ಥಳದಲ್ಲಿ ಒಲೆ ಹಚ್ಚಿ ಚಾ ತಯಾರಿಸುವ ಮೂಲಕ ಕಾರ್ಯಕರ್ತರು ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. CPI ಮುಖಂಡ ರಾಮಚಂದ್ರ ಬಡಾಜೆ ಅಧ್ಯಕ್ಷತೆ ವಹಿಸಿದರು. ಕರುಣಾಕರ ಶೆಟ್ಟಿ, ಶರತ್, ಪ್ರಶಾಂತ್ ಕನಿಲಾ ಸೇರಿದಂತೆ ಹಲವು ಮುಖಂಡರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ಅಡುಗೆ ಅನಿಲ ಪೂರೈಕೆಯನ್ನು ತಕ್ಷಣ ಪೂರೈಕೆ ಮಾಡದಿದ್ದರೆ ಮುಂದಿನ ದಿನಗಳಲ್ಲಿ ತೀವ್ರ ಆಂದೋಲನ ನಡೆಸುವುದಾಗಿ ಮುಖಂಡರು ಮುನ್ನೆಚ್ಚರಿಕೆ ನೀಡಿದರು. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ ಮಂಜೇಶ್ವರ. ಪಿಣರಾಯಿ ಸರ್ಕಾರವು ತನ್ನ ಅವಧಿಯನ್ನು ಪೂರ್ಣಗೊಳಿಸಿದ್ದರೂ ರಾಜ್ಯ ಸರ್ಕಾರಿ ನೌಕರರಿಗೆ ಹಾಗೂ ಶಿಕ್ಷಕರಿಗೆ ವೇತನ ಸುಧಾರಣೆಯನ್ನು ಜಾರಿಗೆ ತರದೆ ಅವಧಿ ಪೂರ್ತಿಗೊಳಿಸಿದ ಮೊದಲ ಸರ್ಕಾರವಾಗಿದೆ ಎಂದು ಡಾಕ್ಟರ್ ಖಾದರ್ ಮಾಂಗಾಡ್ ಹೇಳಿದರು.
ಸವಲತ್ತುಗಳ ನಿರಾಕರಣೆಯ ವಿರುದ್ಧ ಯುನೈಟೆಡ್ ಟೀಚರ್ಸ್ ಅಂಡ್ ಎಂಪ್ಲಾಯೀಸ್ ಫೆಡರೇಷನ್ ಕಾಸರಗೋಡು ಜಿಲ್ಲಾ ಸಮಿತಿ ಆಯೋಜಿಸಿದ್ದ ಜಿಲ್ಲಾ ಮಟ್ಟದ ಪ್ರತಿಭಟನಾ ಸಮಾವೇಶವನ್ನು ಉದ್ಘಾಟಿಸಿ ಮಾತನಾಡಿದರು. ಪಿಣರಾಯಿ ಸರ್ಕಾರವು ತನ್ನ ಅವಧಿಯನ್ನು ಪೂರ್ಣಗೊಳಿಸಿದ್ದರೂ ರಾಜ್ಯ ಸರ್ಕಾರಿ ನೌಕರರು ಹಾಗೂ ಶಿಕ್ಷಕರಿಗೆ ವೇತನ ಸುಧಾರಣೆಯನ್ನು ಜಾರಿಗೆ ತರದೆ ಅವಧಿ ಪೂರ್ಣಗೊಳಿಸಿದ ಕೇರಳದ ಮೊದಲ ಸರ್ಕಾರವಾಗಿದೆ ಎಂದು ಡಾಕ್ಟರ್ ಖಾದರ್ ಮಾಂಗಾಡ್ ಹೇಳಿದರು. ಸವಲತ್ತುಗಳ ನಿರಾಕರಣೆಯ ವಿರುದ್ಧ ಯುನೈಟೆಡ್ ಟೀಚರ್ಸ್ ಅಂಡ್ ಎಂಪ್ಲಾಯೀಸ್ ಫೆಡರೇಷನ್ನ ಕಾಸರಗೋಡು ಜಿಲ್ಲಾ ಸಮಿತಿ ಆಯೋಜಿಸಿದ್ದ ಜಿಲ್ಲಾ ಮಟ್ಟದ ಪ್ರತಿಭಟನಾ ಸಮಾವೇಶವನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ದರು. ಸರ್ಕಾರಿ ನೌಕರರ ಹಕ್ಕುಗಳು ಹಾಗೂ ಸವಲತ್ತುಗಳನ್ನು ಒಂದೊಂದಾಗಿ ಈ ಸರ್ಕಾರ ತೆಗೆದುಹಾಕಿದೆ. ಚುನಾವಣೆಗೆ ಮುಂಚಿತವಾಗಿ ಮೋಸದ ಆದೇಶಗಳನ್ನು ನೀಡಿ ಅವುಗಳನ್ನು ಜಾರಿಗೆ ತರದೆ ನೌಕರರನ್ನು ವಂಚಿಸಿದ್ದಾರೆ. ನಿರಂತರ ಹೋರಾಟಗಳ ಮೂಲಕ ಸಾಧಿಸಲಾದ ಕೇಂದ್ರ ಸಮಾನ ಬಡತನ ಭತ್ಯೆ ಹಾಗೂ ವೇತನ ಸುಧಾರಣೆಗಳು ಕಾಲದ ಮಂಜಿನಲ್ಲಿ ಮರೆಯಾಗಿವೆ. ಎಲ್ಲ ಅರ್ಥದಲ್ಲಿಯೂ ನೌಕರರನ್ನು ಹತ್ತಿಕ್ಕುವ ಮೂಲಕ ಸವಲತ್ತುಗಳ ನಿರಾಕರಣೆಯ ಸರಣಿ ಮುಂದುವರಿಯಲು ಬಿಡುವುದಿಲ್ಲ ಹಾಗೂ ಅದು ಚುನಾವಣೆಯೊಂದಿಗೆ ಕೊನೆಗೊಳ್ಳುತ್ತದೆ ಎಂದು ಹೇಳಿದರು. ഇതൊരു സുനാമിയാണ്. കണ്ണീരിൽ കുതിർന്ന ഒരുപാട് പാവപ്പെട്ടവന്റെ രക്തത്തിൽ നിന്നും ഉയർത്തെഴുന്നേറ്റ വികാരത്തിന്റെ വികാര വായ്പിന്റെ ഇമോഷണൽ ഇന്റാക്റ്റിയാണ് ഈ തെരഞ്ഞെടുപ്പ്. അതുകൊണ്ട് ഈ തെരഞ്ഞെടുപ്പിൽ ഒരു സംശയവും വേണ്ട. ഒരു സുനാമി പോലെ ഈ വലിയ സമുദ്രത്തിന്റെ മരവെള്ള പാച്ചലിൽ കമ്മ്യൂണിസ്റ്റ് മാർക്സിസ്റ്റ് പാർട്ടി എന്ന പാർട്ടി ഇല്ലായ്മ ചെയ്യപ്പെടുന്ന ഒരു സംശയവും വേണ്ട. ಯುಟಿಇಎಫ್ ಜಿಲ್ಲಾಧ್ಯಕ್ಷ ಲೋಕೇಶ್ ಎಂಬಿ ಆಚಾರ್ ಅಧ್ಯಕ್ಷತೆ ವಹಿಸಿದ್ದರು. ಕೇರಳ ಎನ್ಜಿಒ ಅಸೋಸಿಯೇಷನ್ ಜಿಲ್ಲಾಧ್ಯಕ್ಷ ಎಟಿ ಶಶಿ, ಕೇರಳ ಶಾಲಾ ಶಿಕ್ಷಕರ ಸಂಘ ರಾಜ್ಯ ಉಪಾಧ್ಯಕ್ಷ ಅಬ್ದುಲ್ ಗಫೂರ್ ಮಾಸ್ಟರ್, ರಾಜ್ಯ ನೌಕರರ ಸಂಘದ ರಾಜ್ಯ ಕಾರ್ಯದರ್ಶಿ ಟಿ ಅಬ್ದುಲ್ಲಾ ಸಲೀಂ, ಕೇರಳ ಅರೇಬಿಕ್ ಶಿಕ್ಷಕರ ಫೆಡರೇಷನ್ ಉಪಜಿಲ್ಲಾ ಕಾರ್ಯದರ್ಶಿ ಸುಲೈಮಾನ್, ಕೇರಳ ಗೆಜೆಟೆಡ್ ಅಧಿಕಾರಿಗಳ ಯೂನಿಯನ್ ಕೌನ್ಸಿಲರ್ ಅಮೃತರಾಜ್, ವತ್ಸಲ ಕೃಷ್ಣನ್, ಎಂಟಿ ಪ್ರಸೀದಾ, ಕೆಎಂ ಶಾಹಿನಾ, ಅಬ್ದುಲ್ ರಹಮಾನ್ ನೆಲ್ಲಿಕಟ್ಟ, ಎಂ ಮಾದನ್ ನಂಬ್ಯಾರ್, ಬ್ರಿಜೇಶ್ ಪೈನಿ, ಆರಿಫಾ ಪಡನ್ನ, ಜಾಫರ್ ಮಾಸ್ಟರ್ ಮೊದಲಾದವರು ಮಾತನಾಡಿದರು. ಯುಟಿಇಎಫ್ ಜಿಲ್ಲಾ ಸಂಯೋಜಕ ಒಎಂ ಶಫೀಕ್ ಸ್ವಾಗತಿಸಿ, ಕೇರಳ ಎನ್ಜಿಒ ಅಸೋಸಿಯೇಷನ್ ಜಿಲ್ಲಾ ಕೋಶಾಧಿಕಾರಿ ವಿಟಿಪಿ ರಾಜೇಶ್ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಮಂಜೇಶ್ವರದ ಇತಿಹಾಸ ಪ್ರಸಿದ್ಧ ಕನಿಲ ಶ್ರೀ ಭಗವತಿ ಕ್ಷೇತ್ರದ ನವೀಕರಣ ಕಾರ್ಯಗಳು ಭರದಿಂದ ಸಾಗುತ್ತಿದೆ. ಏಪ್ರಿಲ್ 18ರಿಂದ 23ರವರೆಗೆ ಬ್ರಹ್ಮಕಲಶೋತ್ಸವ ಹಾಗೂ ಏಪ್ರಿಲ್ 26ರಿಂದ ಮೇ 3ರವರೆಗೆ ಭರಣಿ ಮಹೋತ್ಸವವನ್ನು ಅದ್ದೂರಿಯಾಗಿ ನಡೆಸಲು ಸಕಲ ಸಿದ್ಧತೆಗಳು ಪೂರ್ಣಗೊಂಡಿವೆ. ಈ ಹಿನ್ನೆಲೆಯಲ್ಲಿ ಕ್ಷೇತ್ರದಲ್ಲಿ ಆಮಂತ್ರಣ ಪತ್ರಿಕೆ ಬಿಡುಗಡೆ ಸಮಾರಂಭ ನಡೆಯಿತು. ಅಸ್ತ್ರ ಗ್ರೂಪ್ ಮಾಲಕ, ನಿರ್ಮಾಪಕ ಹಾಗೂ ನಟ ಲಂಚುಲಾಲ್ ಕೆಎಸ್ ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆಗೊಳಿಸಿದರು. ಇತಿಹಾಸ ಪ್ರಸಿದ್ಧ ಕನಿಲ ಶ್ರೀ ಭಗವತಿ ಕ್ಷೇತ್ರದ ನವೀಕರಣ ಕಾರ್ಯಗಳು ಭರದಿಂದ ಸಾಗುತ್ತಿದ್ದು, ಏಪ್ರಿಲ್ 18ರಿಂದ 23ರವರೆಗೆ ಬ್ರಹ್ಮಕಲಶೋತ್ಸವ ಹಾಗೂ ಏಪ್ರಿಲ್ 26ರಿಂದ ಮೇ 3ರವರೆಗೆ ಭರಣಿ ಮಹೋತ್ಸವವನ್ನು ಅದ್ದೂರಿಯಾಗಿ ನಡೆಸಲು ಸಕಲ ಸಿದ್ಧತೆಗಳು ಪೂರ್ಣಗೊಂಡಿವೆ. ಈ ಹಿನ್ನೆಲೆಯಲ್ಲಿ ಕ್ಷೇತ್ರದಲ್ಲಿ ಆಮಂತ್ರಣ ಪತ್ರಿಕೆ ಬಿಡುಗಡೆ ಸಮಾರಂಭ ನಡೆಯಿತು. ಅಸ್ತ್ರ ಗ್ರೂಪ್ ಮಾಲಕ, ನಿರ್ಮಾಪಕ ಹಾಗೂ ನಟ ಲಂಜುಲಾಲ್ ಕೆಎಸ್ ಅವರು ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆಗೊಳಿಸಿದರು. ಕಾರ್ಯಕ್ರಮದಲ್ಲಿ ಕ್ಷೇತ್ರದ ಅಧ್ಯಕ್ಷ ವಿಶ್ವನಾಥ ಕೋದೂರ್, ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷ ಪದ್ಮನಾಭ ಕಡಪರ, ದೇವದಾಸ ವರ್ಕಾಡಿ, ವಿಜಯ ಕನಿಲ, ಲಕ್ಷ್ಮಣ ಸಾಲ್ಯನ್, ಯತೀಶ್ ಸೇರಿದಂತೆ ಕ್ಷೇತ್ರದ ಆಚಾರ್ಯರು, ಸಮಿತಿ ಪದಾಧಿಕಾರಿಗಳು, ಮಹಿಳಾ ಸಮಿತಿಯ ಪದಾಧಿಕಾರಿಗಳಾದ ಮೋತಿ ಕಿರಣ್, ಶ್ಯಾಮಲಾ ಉಮೇಶ್, ಚಂಚಲಾಕ್ಷಿ ಪದ್ಮನಾಭನ್ ಮುಂತಾದವರು ಉಪಸ್ಥಿತರಿದ್ದರು.
ಕಾರ್ಯಕ್ರಮಕ್ಕೆ ಶ್ರೀ ಅಯ್ಯಪ್ಪ ಕ್ಷೇತ್ರ ಹೊಸಂಗಡಿ ಅಧ್ಯಕ್ಷ ನ್ಯಾಯವಾದಿ ನವೀನ್ ರಾಜ್ ಕೆಜೆ ಸ್ವಾಗತಿಸಿ ಹರೀಶ್ ಶೆಟ್ಟಿ ಮಾಡ ಧನ್ಯವಾದವಿತ್ತರು. ಬ್ರಹ್ಮಕಲಶೋತ್ಸವ ಹಾಗೂ ಭರಣಿ ಮಹೋತ್ಸವಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸುವ ನಿರೀಕ್ಷೆ ಇದ್ದು ಕ್ಷೇತ್ರದಲ್ಲಿ ಭಕ್ತಿಭಾವದ ವಾತಾವರಣ ನಿರ್ಮಾಣವಾಗಿದೆ. ಅಬ್ದುಲ್ ರಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಕೊನೆಗೆ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನಸಭಾ ಚುನಾವಣೆಗೆ ಕೇವಲ 1 ವಾರ ಬಾಕಿ ಇರುವ ಹಿನ್ನೆಲೆಯಲ್ಲಿ ಪ್ರಚಾರ ಕಾರ್ಯ ಭರದಿಂದ ಸಾಗುತ್ತಿದೆ. ಕ್ಷೇತ್ರವನ್ನು ಉಳಿಸಿಕೊಳ್ಳುವ ಹಾಗೂ ವಶಪಡಿಸಿಕೊಳ್ಳುವ ಹೋರಾಟದಲ್ಲಿ ಪ್ರತಿಯೊಂದು ಪಕ್ಷಗಳಿಂದ ಅಂತಿಮ ಸಿದ್ಧತೆ. 11 ವರ್ಷದ ಬಾಲಕಿಯ ಮೇಲೆ ಅತ್ಯಾಚಾರ ಎಸಗಿದ ಪ್ರಕರಣದಲ್ಲಿ ಆರೋಪಿಗೆ 5 ವರ್ಷಗಳ ಕಠಿಣ ಜೈಲು ಶಿಕ್ಷೆ ಹಾಗೂ 10,000 ದಂಡ. ತ್ರಿಕರಿಪುರ ಮಿಲಿಯಟ್ ನಿವಾಸಿ ಅಬ್ದುಲ್ ರಶೀದ್ ಎಂಬಾತನಿಗೆ ಶಿಕ್ಷೆ ವಿಧಿ. ರಾಷ್ಟ್ರೀಯ ಹೆದ್ದಾರಿಯ ಬಂದ್ಯೋಡ್ ಬಳಿ ನಿಂತಿದ್ದ ಲಾರಿಯ ಹಿಂಭಾಗಕ್ಕೆ ಬೈಕ್ ಡಿಕ್ಕಿ ಹೊಡೆದು ಯುವಕನೋರ್ವ ಮೃತಪಟ್ಟ ಘಟನೆ. ತಲಪಾಡಿ ಕೆಸಿ ರಸ್ತೆಯ ನಿವಾಸಿ ಮುಹಿಯುದ್ದೀನ್ ನಿಸಾನ್ ಮೃತಪಟ್ಟ ದುರ್ದೇವಿ. ಟ್ಯಾಬ್ಲೆಟ್ ಹುಸೇನ್ ಕೊಲೆ ಪ್ರಕರಣದ ತನಿಖೆಯನ್ನು ತೀವ್ರಗೊಳಿಸಿದ ವಿಶೇಷ ತಂಡ. ಮುಹಮ್ಮದ್ ರಿಫತ್ ಅಲಿ ತಂಡದ ವಿರುದ್ಧ ಹುಸೇನ್ ಅವರ ಮಗನಿಂದ ಉಳ್ಳಾಲ್ ಪೊಲೀಸರಿಗೆ ದೂರು. ಕೇಬಲ್ ಟಿವಿ ಆಪರೇಟರ್ಸ್ ಅಸೋಸಿಯೇಷನ್ನ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ಶುಕೂರ್ ಕೋಳಿಕರ ಆಯ್ಕೆ. ಮಲಪುರಂನ ತಿರೂರಿನಲ್ಲಿ ನಡೆದ COA 15ನೇ ರಾಜ್ಯ ಸಮ್ಮೇಳನದಲ್ಲಿ ನಿರ್ಧಾರ. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.